ಮಾಡೋಣ. ನೇಂದ್ರ ಬಾಳೆಹಣ್ಣು, ಈ ಬಾಳೆಹಣ್ಣು ವೆರೈಟಿಯಲ್ಲಿ ಒಂದು ಬಗೆ. ಅದು ಸ್ವಲ್ಪ ದೊಡ್ಡದಾಗಿರುತ್ತೆ ಬಾಳೆಹಣ್ಣು. ಕೇರಳ ಸೈಡ್ ಹೆಚ್ಚು ಬೆಳೀತಾರೆ. ಅದರಲ್ಲಿ ಪಾಯಸ, ಚಿಪ್ಸ್, ಹಾಗೇನೆ ಪೋಡಿ ಅಂತ ಹೇಳ್ತಾರೆ ಆ ಕಡೆ, ಇಲ್ಲಿ ಬೋಂಡ ಅಂತಾನೆ ಹೇಳ್ಬಹುದು. ಅದನ್ನ ಮಾಡ್ತಾರೆ. ಕರಾವಳಿ ಸೈಡ್ ಎಲ್ಲರಿಗೂ ಗೊತ್ತಿದ್ದು, ಮಂಗಳೂರು ಕಡೆ ತುಂಬಾ ಫೇಮಸ್. ಎಲ್ಲ ಹೋಟೆಲ್ಗಳಲ್ಲೂ ಇರುತ್ತೆ, ಇದು ಸಿಗತ್ತೆ. ತುಂಬಾ ಚೆನ್ನಾಗಿರುತ್ತೆ, ಸ್ವೀಟಿಶ್ ಆಗಿರುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಎಣ್ಣೆಯಲ್ಲಿ ಕರ್ದಿದ್ದ ತಿಂಡಿಲಿ ಸ್ವಲ್ಪ ಹೆಲ್ದಿ ಅಂತ ಹೇಳ್ಬೋದು ಅಂತ. ಯಾಕೆಂದ್ರೆ ಹಣ್ಣು ಇರತ್ತಲ್ವಾ, ಬಾಳೆಹಣ್ಣು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಏಜ್ ಆದವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ತಿನ್ನಕ್ಕೆ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಮಾಡೋಣ ಇವತ್ತು. ಫುಲ್ ವಿಡಿಯೋ ನೋಡಿ. ತುಂಬಾ ಈಸಿ ಮಾಡಕ್ಕೆ, ಬೇಗ ಆಗುತ್ತೆ. ಟೀ ಜೊತೆಗೆ, ಸಂಜೆ ಟೀ ಜೊತೆಗೆ ಅತ್ಯುತ್ತಮ ಸ್ನಾಕ್ ಅಂತ ಹೇಳ್ಬೋದು. ಹಾಗೇನೆ ಕೇರಳ ಸೈಡ್ ನೋಡಿದ್ರೆ ಅದನ್ನ ಬೆಳಗಿನ ಟೈಮಲ್ಲಿ ಅವರು ಉಪಹಾರ, ಬ್ರೇಕ್ಫಾಸ್ಟಿಗೂ ಇದನ್ನೇ ತಗೊಳ್ತಾರೆ. ಯಾಕಂದ್ರೆ ಎಲ್ಲ ಹೋಟೆಲ್ ಅಲ್ಲಿ ಸಿಗತ್ತೆ, ಎಲ್ಲ ಕಡೆನೂ ಆರಾಮಾಗಿ ಸಿಗತ್ತೆ. ಅಲ್ಲಿ ಬೆಳೀತಾರೆ ನೇಂದ್ರ ಬಾಳೆಹಣ್ಣು, ಹೆಲ್ದಿ. ಮಕ್ಕಳಿಗೆಲ್ಲ ಅದನ್ನ ಬೇಯಿಸಿ ಕೊಡ್ತಾರೆ. ಅದೇ ತರ ಇದನ್ನ ಪೋಡಿನ ತಿನ್ಬಿಟ್ಟು ಟೀ ಕುಡಿದ್ರೆ ಅವ್ರಿಗೆ ಬೆಳಗಿನ ಉಪಹಾರ ಮುಗ್ದ ಹಾಗೆ. ನೋಡಿ ಹಾಗೆ ಹೇಗ್ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ತೋರಿಸ್ತೀನಿ. ಯಾಕೆಂದ್ರೆ ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣು ಎಲ್ಲರಿಗೂ ಗೊತ್ತಿರೋದಿಲ್ಲ ಅಷ್ಟೊಂದು. ಈ ಕಡೆ ಇದು ನಾನು ಸಿಪ್ಪೆ ತೆಗೆದ್ಬಿಟ್ಟು ಈ ತರ ಇಟ್ಟಿದ್ದೀನಿ. ಬಾಳೆಹಣ್ಣು ನೀವು ಕೆಲವು ಕಡೆ ಸಿಗುತ್ತೆ, ಮಂಗಳೂರು ಸ್ಟೋರ್ಸ್ಗಳಲ್ಲಿ, ಕೇರಳ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ. ಅದನ್ನ ಸಿಪ್ಪೆ ತೆಗೆದಿದ್ದೀನಿ, ಈ ತರ ಇಟ್ಟಿದ್ದೀನಿ. ಇದು ಉದ್ದುದ್ದ ಕಟ್ ಮಾಡ್ಬೇಕು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡಿ, ನೀವು ಶಾಪಿಂದ ತರ್ತೀರಿ ನೇಂದ್ರ ಬಾಳೆಹಣ್ಣು ಅಂತ ಇಟ್ಕೊಳ್ಳಿ. ಹಣ್ಣಿನ ಅಂಗಡಿಯಿಂದ ತಂದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನ ಅಲ್ಲಿ ಟ್ರೆಡಿಷನಲ್ ಹೇಗೆ ಉದ್ದುದ್ದ ಹೆಚ್ಚುತ್ತಾರೆ, ಈ ತರ ಹೀಗೆ. ಎಷ್ಟು ಭಾಗ ಮಾಡೋದು ಅದು ಪರವಾಗಿಲ್ಲ. ಈ ತರ ನೋಡಿ, ಹೀಗೆ. ತುಂಬಾ ತಿಳುನೂ ಇರಬಾರ್ದು, ತುಂಬಾ ದಪ್ಪನೂ ಇರಬಾರ್ದು. ಇದು ಈ ತರ ಹೆಚ್ಚ್ತೀನಿ ಎಲ್ಲದುವೆ. ಇದಕ್ಕೆ ಏನೇನ್ ಬೇಕು ಸಿಂಪಲ್ ಐಟಮ್ಸ್ ಆಮೇಲೆ ಹೇಳ್ತೀನಿ. ಹಾಕ್ತಾ ಇರುವಾಗ, ಹಿಟ್ಟು ಮಾಡುವಾಗ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ಬಾಳೆಹಣ್ಣನ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೈಸ್ ತೆಳುಕ್ಕೆ ಸ್ವಲ್ಪ ಈ ತರ ಉದ್ದುದ್ದಕ್ಕೆ. ಇದನ್ನ ಮಂಗಳೂರು ಸೈಡ್, ತುಳುವಲ್ಲೆಲ್ಲ, ಕರಾವಳಿ ಕಡೆ ಪರ್ಂದು ಪೌಡಿ ಅಂತ ಹೇಳ್ತಾರೆ. ಹೋಟೆಲಲ್ಲಿ ಗೋಳಿ ಬಜ್ಜಿ ಅಂತೇಳೆಲ್ಲ ಹೇಳ್ತೀವಲ್ಲ, ಮಂಗಳೂರು ಬಜ್ಜಿ, ಅದೇ ತರ ಇದು ಫೇಮಸ್. ಆ ಕಡೆ ಹೋದಾಗ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಸಿಗುತ್ತೆ. ಅದು ತಿನ್ನಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಮೈದಾ ಹಿಟ್ಟು 1 ಕಪ್. ಹಾಗೆ ಇದಕ್ಕೆ ಮೈದಾ ಹಿಟ್ಟು ತಗೊಳ್ತೀವಿ. ಯಾಕೆ ಇದು ಕಡಲೆ ಹಿಟ್ಟು ತಗೋಬಾರ್ದು ಅಂತ ಹೇಳಿದ್ರು ಕೇಳೋದಕ್ಕೆ. ಇದು ನೋಡಿ, ಹಣ್ಣು ತುಂಬಾ ಸಾಫ್ಟ್ ಆಗಿರುತ್ತೆ. ಅದು ಕಡಲೆ ಹಿಟ್ಟಿಗೆ ಚೆನ್ನಾಗಿ ಬರಲ್ಲ ಅಷ್ಟೊಂದು. ಇದೊಂದು ಸ್ವಲ್ಪ ಅಕ್ಕಿ ಹಿಟ್ಟು ನೋಡಿ, ಅರ್ಧ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟು. ಇವಾಗ ಇನ್ನೇನು ಬೇಕಂದ್ರೆ ನೋಡಿ, ಇದು ಸ್ವಲ್ಪ ಕೆಂಪಿನ ಪುಡಿ, ತುಂಬಾ ಬೇಡ, ಇದು ಸ್ವಲ್ಪ ಸ್ವೀಟಿಶ್ ಆಗಿ ಚೆನ್ನಾಗಿರುತ್ತೆ. ಹಾಗೇನೆ ಸ್ವಲ್ಪ ಅರಸಿನ ಪುಡಿ, ಕಲ್ಲಕ್ಕೆ ಚೆನ್ನಾಗಿ ಬರುತ್ತೆ ಅರಸಿನ. ಹಾಗೇನೆ ಉಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪನೇ ಸಕ್ಕರೆ, ಇಷ್ಟೇ. ಇದನ್ನ ನೀರು ಹಾಕ್ಬಿಟ್ಟು ಕಲಿಸ್ತೀನಿ ಇವಾಗ. ನೇಂದ್ರ ಬಾಳೆಹಣ್ಣಿನ ಪೌಡಿ ಮಾಡ್ಲಿಕ್ಕೆ ಅಂದ್ರೆ ಹಿಟ್ಟು ರೆಡಿ ಇದೆ ನೋಡಿ, ಈ ತರ ಇರುತ್ತೆ. ಸ್ವಲ್ಪ ಸೋಡಾ ಹಾಕೋಣ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೋಡಾ. ಇವಾಗ ನಾವು ಕಟ್ ಮಾಡಿಕೊಂಡ ಬಾಳೆಹಣ್ಣನ್ನ ಇದ್ರಲ್ಲಿ ಅದ್ದಿ ಮುಳುಗಿಸ್ಬಿಟ್ಟು ಒಂದೊಂದಾಗಿ ಹಾಕೋಣ. ನೋಡಿ, ತುಂಬಾ ತಿಕ್ಕಿರಬಾರ್ದು ಹಿಟ್ಟು, ಇಷ್ಟು ಹಾಕ್ತಾ ಹೋಗುದು. ಎಣ್ಣೆ ಕಾದಿರ್ಬೇಕು, ಕಾದಿದೆ ಚೆನ್ನಾಗಿ. ಇವಾಗ ಒಂದೊಂದನ್ನೇ ಹಾಕಿ ಹೊಂಬಣ್ಣ ಬರೋವರೆಗೆ ಹಾಕ್ಬಿಡೋಣ. ಫ್ರೆಂಡ್ಸ್, ಮಾಡಿ ನೀವೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದು ನಮ್ಮ ಊರು ಪುತ್ತೂರಲ್ಲೆಲ್ಲ ನಾವು ಹೋಟೆಲಲ್ಲಿ ಹೋಗುವಾಗ, ಎಲ್ಲಿಯಾದ್ರೂ ಹೋಗುವಾಗ ಫಸ್ಟ್ ಬೇರೆ ಊರಿಂದ ಬಂದ ಮಕ್ಕಳುಗಳು, ನಮ್ಮ ನೆಂಟರುಗಳ ಪೈಕಿ ಇದ್ರೆ ನಮ್ಗೆ ಪರ್ಂದು ಪೊಡಿ ಆಗ್ಬೋದು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಎಲ್ಲರಿಗೆ. ಚೆನ್ನಾಗಿ ಈಗ ತೆಗಿಬಹುದು, ಬೇಗ ಆಗುತ್ತೆ. ಇದು ಹೆಚ್ಚೋಕ್ಕಿಲ್ಲ, ತೆಗಿಯೋಣ. ಫ್ರೆಂಡ್ಸ್, ಪುಷ್ಪಾ ಭಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿದ್ದವರು, ಫಸ್ಟ್ ಟೈಮ್ ಬರ್ತಾ ಇರೋರಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.
ನಾವು ಕನ್ನಡಿಗರು ಸ್ವಲ್ಪ ಕಮೆಂಟ್ ಮಾಡಕ್ಕೆ ಎಲ್ಲ ಸ್ವಲ್ಪ ಹಿಂದೆ ಅಂತ ಅನ್ಸುತ್ತೆ ನೋಡಿ. ಬೇರೆ ಭಾಷೆಯವ್ರದ್ದು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ತುಂಬಾ ಯಾವ್ದು ರೆಸಿಪಿ ಮಾಡಿದ್ರು ತುಂಬಾ ಕಮೆಂಟ್ಗಳು, ಲೈಕ್ಗಳು, ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಅವ್ರ ಪೇಪರ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಹೆಂಗೆ ಇದ್ ಮಾಡ್ತಾರೆ, ಹೈಯೆಸ್ಟ್ ಅಲ್ಲ ಸರ್ಕ್ಯುಲೇಷನ್, ಅದೇ ತರನೇ ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಸಹ ಯೂಟ್ಯೂಬರ್ಸ್ ಅನ್ನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅವರು. ಈಗ ಆಗ್ತಾ ಹೋಗೋಣ ಒಂದೊಂದು ಪುನಃ. ಈ ತರ ಸಂಜೆ ಟೀಗೆ ನೀವು ಬೇಗ ಬೇಗ ಮಾಡ್ಕೊಡ್ಬೋದು, ಇದೇನು ಕಷ್ಟ ಇಲ್ಲ ಮಾಡಲಿಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಟೀಗಂತೂ ಒಳ್ಳೆ ಸಾಥ್ ಕೊಡತ್ತೆ. ಫ್ರೆಂಡ್ಸ್ ನೋಡಿ, ಬಿಸಿ ಬಿಸಿ ಪರ್ಂದು ಪೋಡಿ ಅಥವಾ ನೇಂದ್ರ ಬಾಳೆಹಣ್ಣು ಪೋಡಿ ಎಷ್ಟು ಈಸಿಯಾಗಿ ರೆಡಿ ಆಗಿದೆ ನೋಡಿ. ಸಖತ್ತಾಗಿರುತ್ತೆ. ಟೀ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಹೆಂಗಾಗಿದೆ ಅಂತ ಟೇಸ್ಟ್ ಮಾಡೋಣ. ನೋಡಿ ಈ ತರ ಇರುತ್ತೆ ಕಟ್ ಮಾಡುವಾಗ. ಇದು ಫೋಟೋ ನೋಡ್ತೀವಿ. ಹೀಗೆ ಬಾಳೆಹಣ್ಣು ಒಳಗಡೆ ತುಂಬಾ ಟೇಸ್ಟಿ, ಯಮ್ಮಿ. ನೋಡೋಣ ಹೇಗಾಗಿದೆ ಅಂತ. ನೇಂದ್ರ ಬಾಳೆಹಣ್ಣಿಂದು ಸ್ವೀಟು ತುಂಬಾ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಮಾಡಿ ಮನೇಲಿ, ವೆರಿ ಈಸಿ. ನೇಂದ್ರ ಬಾಳೆಹಣ್ಣು ತಗೊಂಡು ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್.